ರಾಜ್ಯದ ರಾಜಕೀಯ ಬೆಳವಣಿಗೆ ಸದ್ಯಕ್ಕೆ ನಾಗಪುರಕ್ಕೆ ಶಿಫ್ಟ್ ಆಗಲಿದೆ. ಸಿಎಂ ಸದಾನಂದಗೌಡ, ಮಾಜಿ ಸಿಎಂ ಯಡಿಯೂರಪ್ಪ ನಾಗಪುರಕ್ಕೆ ಹೊರಟಿದ್ದಾರೆ. ರಾಜ್ಯದ ರಾಜಕೀಯ ಬೆಳವಣಿಗೆ ಸದ್ಯಕ್ಕೆ ನಾಗಪುರಕ್ಕೆ ಶಿಫ್ಟ್ ಆಗಲಿದೆ. ಸಿಎಂ ಸದಾನಂದಗೌಡ, ಮಾಜಿ ಸಿಎಂ ಯಡಿಯೂರಪ್ಪ ನಾಗಪುರಕ್ಕೆ ಹೊರಟಿದ್ದಾರೆ. ಬಿಜೆಪಿ ಹೈಕಮಾಂಡ್ನಿಂದ ಬುಲಾವ್ ಬಂದ ಹಿನ್ನೆಲೆಯಲ್ಲಿ ರಾಜ್ಯ ನಾಯಕರು ನಾಗಪುರಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ಗಡ್ಕರಿ ಹಾಗೂ ಆರ್ಎಸ್ಎಸ್ ಮುಖಂಡರ ಜೊತೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಮುಖ್ಯವಾಗಿ ಜನಾರ್ದನ ರೆಡ್ಡಿ ಬಂಧನ, ಶ್ರೀರಾಮುಲು ರಾಜೀನಾಮೆ ಹಾಗೂ ಕೊಪ್ಪಳ ಉಪಚುನಾವಣೆ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ. ಯಡಿಯೂರಪ್ಪ ಬೆಂಗಳೂರಿನಿಂದ ವಿಶೇಷ ವಿಮಾನದಲ್ಲಿ ನಾಗ್ಪುರಕ್ಕೆ ಪ್ರಯಾಣ ಬೆಳೆಸಿದರು. ಹುಬ್ಬಳ್ಳಿಯಲ್ಲಿರೋ ಸಿಎಂ ಸದಾನಂದಗೌಡ ಅಲ್ಲಿಂದಲೇ ನಾಗ್ಪುರಕ್ಕೆ ತೆರಳಿದ್ದಾರೆ. ಅನಾರೋಗ್ಯದ ಕಾರಣ ಈಶ್ವರಪ್ಪ ನಾಗ್ಪುರಕ್ಕೆ ಹೋಗ್ತಿಲ್ಲ. ಒಟ್ನಲ್ಲಿ ರೆಡ್ಡಿ ಬಂಧನದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಮತ್ತು ಆರ್ಎಸ್ಎಸ್ ಜೊತೆಗಿನ ರಾಜ್ಯ ನಾಯಕರ ಮಾತುಕತೆ ಮಹತ್ವ ಪಡೆದುಕೊಂಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ ಅವರಿಂದ. ಮಸೂದ್, ಈಗಾಗಲೇ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ, ರಾಜ್ಯದ ನಾಯಕರು ಹೊರಟಿದ್ದಾರೆ, ಮಾಜಿ ಸಿಎಂ ಯಡಿಯೂರಪ್ಪ ಅವರು ಅಲ್ಲಿಗೆ ಹೊರಟಿದ್ದಾರೆ. ಸೊ ಏನೆಲ್ಲ ವಿಷಯಗಳು ಚರ್ಚೆ ಆಗುತ್ತೆ? ಪ್ರಮುಖವಾಗಿ ಉಪಚುನಾವಣೆ ವಿಷಯಕ್ಕೆ ಬಂದಾಗ ಸಾಕಷ್ಟು ಗೊಂದಲ ಉಂಟಾಗಿತ್ತು. ಸೊ ಏನೆಲ್ಲ ಚರ್ಚೆ ನಡೆಯೋ ಸಾಧ್ಯತೆಗಳಿವೆ ಮಸೂದ್? ಏನು ಅಂತಂದ್ರೆ ಏನು ಮೊನ್ನೆಯಿಂದ ರಾಜಕೀಯ ಬೆಳವಣಿಗೆ ತೀವ್ರವಾಗಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಮೊನ್ನೆ ಅಷ್ಟೇ ಶ್ರೀರಾಮುಲು ಅವರು ರಾಜೀನಾಮೆನ ಕೊಟ್ಟರು. ನಿನ್ನೆ ಅಷ್ಟೇ ಜನಾರ್ದನ ರೆಡ್ಡಿ ಅವರನ್ನ ಸಿಬಿಐ ಅವರನ್ನು ಬಂಧನ ಮಾಡಿದ್ರು. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಹೈಕಮಾಂಡ್ ರಾಜ್ಯದ ನಾಯಕರನ್ನ ಬುಲಾವ್ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲಾ ನಾಯಕರುಗಳು ಅಂದ್ರೆ ಯಡಿಯೂರಪ್ಪನವರು ಮತ್ತೆ ಸಿಎಂ ಸದಾನಂದಗೌಡ ಅವರು ನಾಗ್ಪುರಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೈಕಮಾಂಡ್ ಅವ್ರ ಜೊತೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ಗಡ್ಕರಿ ಮತ್ತೆ ಆರ್ಎಸ್ಎಸ್ ಮುಖಂಡರ ಜೊತೆ ಈ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮುಖ್ಯವಾಗಿ ಏನು ಸಿಬಿಐನವರು ಇವ್ರನ್ನ ಜನಾರ್ದನ ರೆಡ್ಡಿನ ಬಂಧನ ಮಾಡಿದ್ದಾರೆ, ಆ ಬಗ್ಗೆ ಪ್ರಮುಖವಾಗಿ ಚರ್ಚೆ ಮಾಡ್ತಾರೆ. ಆಮೇಲೆ ಆ ಬಳಿಕ ಕೊಪ್ಪಳ ಉಪಚುನಾವಣೆ ಏನಿದೆ ಅದರ ಬಗ್ಗೆ ಸಂಬಂಧಪಟ್ಟ ಕೂಡ ಚರ್ಚೆ ಮಾಡಲಿದ್ದಾರೆ. ಕೊಪ್ಪಳ ಉಪಚುನಾವಣೆ ಬಗ್ಗೆ ಒಂದು ವಿವಾದ ಇತ್ತು. ಏನು ಅಂತಂದ್ರೆ ಆ ಚುನಾವಣೆ ಯಾರ ಉಸ್ತುವಾರಿಯಲ್ಲಿ ನಡೀಬೇಕು ಅನ್ನುವಂಥದ್ದು ಇವತ್ತು ಯಡಿಯೂರಪ್ಪನವರು ಮಾತಾಡಿದ್ರು. ಆ ವಿವಾದಕ್ಕೆ ಆ ವಿವಾದ ತಣ್ಣಗೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನು ಅಂತಂದ್ರೆ ಅವತ್ತು ಕೊಪ್ಪಳ ಉಪಚುನಾವಣಾ ಸಂದರ್ಭದಲ್ಲಿ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಕಾರ್ಯನಿರ್ವಹಣೆ ಮಾಡ್ತೀನಿ. ಆ ಕೊಪ್ಪಳ ಉಪಚುನಾವಣೆ ಸಿಎಂ ಸದಾನಂದಗೌಡ ಮತ್ತೆ ಈಶ್ವರಪ್ಪನವರ ನೇತೃತ್ವದಲ್ಲಿ ನಡೆಯಲಿದೆ ಅನ್ನುವಂತ ಮಾತಾಡಿದ್ದಾರೆ. ಆ ಮೂಲಕ ವಿವಾದವನ್ನ ಶಮನ ಮಾಡಿದ್ದಾರೆ. ಈಗಾಗಲೇ ಯಡಿಯೂರಪ್ಪನವರು ವಿಶೇಷ ವಿಮಾನದಲ್ಲಿ ಬೆಂಗಳೂರಿನಿಂದ ತೆರಳಿದ್ದಾರೆ. ಹುಬ್ಬಳ್ಳಿಯಲ್ಲಿರುವ ಸಿಎಂ ಸದಾನಂದಗೌಡ ಅವರು ಅಲ್ಲಿಂದ ನಾಗ್ಪುರಕ್ಕೆ ಹೋಗ್ತಿದ್ದಾರೆ. ಓಕೆ, ಆದ್ರೆ ಮಸೂದ್, ಈಶ್ವರಪ್ಪ ಅವರಿಗೆ ಅನಾರೋಗ್ಯದ ತೊಂದರೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇವತ್ತೇನಾದ್ರೂ ಹೋಗೋ ಸಾಧ್ಯತೆ ಏನಾದ್ರೂ ಇದೆಯಾ, ಅಥವಾ ಈ ಒಂದು ಚರ್ಚೆಯಿಂದ ಅವ್ರು ದೂರನೇ ಉಳಿತಾರ, ಹೇಗೆ? ನಿನ್ನೆವರೆಗೂ ಈಶ್ವರಪ್ಪನವರು ಇವರಿಬ್ಬರ ಜೊತೆಗೂಡಿ ಹೋಗುವ ತೀರ್ಮಾನ ಆಗಿತ್ತು. ಆದ್ರೆ ಇವತ್ತು ನಿನ್ನೆ ರಾತ್ರಿ ಅವರಿಗೆ ಚಳಿ ಜ್ವರ ಬಂದಿದೆ. ಚಳಿ ಜ್ವರ ಬಂದಿರೋ ಹಿನ್ನೆಲೆಯಲ್ಲಿ ಇವತ್ತು ನಾಗ್ಪುರ ಅವರ ಪ್ರಯಾಣ ರದ್ದಾಗಿದೆ. ಹಾಗಾಗಿ ಹಾಲಿ ಸಿಎಂ ಮತ್ತು ಮಾಜಿ ಸಿಎಂಗಳು ಮಾತ್ರ ಹೋಗ್ತಿದ್ದಾರೆ. ಏನ್ ಬೆಳವಣಿಗೆ ಆಗಿದೆ, ಇತ್ತೀಚಿನ ಬೆಳವಣಿಗೆಗಳು, ಮಹತ್ವದ ಬೆಳವಣಿಗೆಗಳು, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಮತ್ತೆ ಕೂಲಂಕಷವಾಗಿ ಚರ್ಚೆ ಮಾಡಿ ಮುಂದಿನ ನಡೆ ಏನು ರಾಜ್ಯ ಬಿಜೆಪಿ ಬಗ್ಗೆ ಆ ಬಗ್ಗೆನೂ ಕೂಡ ಮಾತಾಡ್ತಾರೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಈಗಾಗಲೇ ತೀವ್ರ ಮುಜುಗರಕ್ಕೆ ಈಡಾಗಿದೆ ರಾಜ್ಯ ಬಿಜೆಪಿ ಸರ್ಕಾರ. ಹಾಗಾಗಿ ಮುಂದಿನ ಹೆಜ್ಜೆಗಳನ್ನ ಎಚ್ಚರಿಕೆಯಿಂದ ಇಡಬೇಕು. ಆ ಬಗ್ಗೆ ಕೂಡ ಹೈಕಮಾಂಡ್ ಸೂಚನೆ ನೀಡುತ್ತೆ ಅನ್ನಲಾಗಿದೆ. ದಿವ್ಯಾ. ಓಕೆ ಮಸೂದ್, ಧನ್ಯವಾದ ಮಾಹಿತಿಗಾಗಿ. ರಾಜ್ಯ ರಾಜಕಾರಣದಲ್ಲಿ ಇತ್ತೀಚಿನ ದಿನದಲ್ಲಿ ಸಾಕಷ್ಟು ಬೆಳವಣಿಗೆ ನಡೆದಿದ್ದನ್ನು ನಾವು ನೋಡಬಹುದು. ಮೊದಲು ಇದು ಆರಂಭ ಆಗಿದ್ದು ಕೊಪ್ಪಳ ಉಪಚುನಾವಣೆಯ ವಿಷಯದಲ್ಲಿ ಡಿ.ವಿ. ಚಂದ್ರೇಗೌಡರು ಮಾಜಿ ಸಿಎಂ ಯಡಿಯೂರಪ್ಪ ಇದ್ರೇನೆ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಈಶ್ವರಪ್ಪ ಅವರು ಅವರಿಗೆ ಕಾರಣ ಕೇಳಿ ನೋಟಿಸ್ ಅನ್ನ ಕೂಡ ಜಾರಿಗೊಳಿಸಿದ್ರು. ಅದಾದ ನಂತರ ಶ್ರೀರಾಮುಲು ರಾಜೀನಾಮೆ ಆಯಿತು. ನಿನ್ನೆ ಜನಾರ್ದನ ರೆಡ್ಡಿ ಅವರನ್ನ ಸಿಬಿಐ ಬಂಧಿಸಿದೆ. ಒಟ್ಟಾರೆ ರಾಜ್ಯದ ಬೆಳವಣಿಗೆ ಬಗ್ಗೆ ಚರ್ಚಿಸುವುದಕ್ಕೆ ಹೈಕಮಾಂಡ್ ರಾಜ್ಯದ ನಾಯಕರಿಗೆ
ಸಭೆಗೆ ಬುಲಾವ್ ನೀಡಿದೆ. ಸಿಎಂ ಸದಾನಂದ ಗೌಡರು, ಮಾಜಿ ಸಿಎಂ ಯಡಿಯೂರಪ್ಪ ಹಾಗೆ ಈಶ್ವರಪ್ಪ ಅವರು ತೆರಳಬೇಕಾಗಿತ್ತು. ಆದರೆ ಅನಾರೋಗ್ಯದ ಕಾರಣದಿಂದ ಈಶ್ವರಪ್ಪ ಅವರು ಈ ಒಂದು ಸಭೆಯಲ್ಲಿ ಭಾಗವಹಿಸುತ್ತಿಲ್ಲ.